ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿ ಸಂತೋಷವಾಗಿದ್ದೀರಾ ಅಂತ ಬಯಸ್ತೀನಿ. ಆ್ಯಂಡ್ ಆಲ್ಸೋ ಈ ಒಂದು ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಗೆಟ್ ರೆಡಿ ವಿತ್ ಮೀ. ಸೊ ಈ ಒಂದು ಡ್ರೆಸ್ನ ನಾನು ಆಜಿಯೋದಲ್ಲಿ ತೊಗೊಂಡಿದ್ದು. ಸೊ ಇದು ಬಂದು ₹420 ಆಫರಲ್ಲಿದ್ದಾಗ ತೊಗೊಂಡಿದ್ದು. ನೈಸ್ ಒನ್, ತುಂಬ ಚೆನ್ನಾಗಿದೆ. ನನಗೆ ಔಟ್ಫಿಟ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಐ ಗೆವ್ 10 ಔಟ್ ಆಫ್ 8 and of 9. ಓಕೆ, ಫಸ್ಟ್ ನಾನು ಕ್ರೀಮ್ ಹಾಕ್ತಾಯಿದ್ದೀನಿ. ಮಾಯ್ಶ್ಚರೈಸರ್ನ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ಯಾಕೋ ಜಾಸ್ತಿ ಪಿಂಪಲ್ಸ್ ಆಗ್ತಾಯಿದೆ, ಗೊತ್ತಿಲ್ಲ ಏನಕ್ಕೆ ಅಂತ ಹೇಳಿ. ಸೊ ಅದಾದಮೇಲೆ ನನ್ನ ಫೇಸ್ ಕ್ರೀಮ್, ಆಲ್ವೇಸ್ ನಾನು ಯೂಸ್ ಮಾಡುವಂತಹ ಬೀಟ್ರೂಟ್ ಫೇಸ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ನೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಅದು ನನಗೆ ತುಂಬಾ ಚೆನ್ನಾಗಿ ಗ್ಲೋ ಕೊಡುತ್ತೆ ಆ್ಯಂಡ್ ಆಲ್ಸೋ ನನ್ನ ಸ್ಕಿನ್ನ ಚೆನ್ನಾಗಿರುತ್ತೆ. ಐ ಲೈಕ್ ತುಂಬಾ ಇಷ್ಟ ಆಯಿತು ನನಗೆ ಆ ಕ್ರೀಮ್. ಆ್ಯಂಡ್ ನೀವು ಜಸ್ಟ್ ಔಟ್ಸೈಡ್ಗೆ ಒಂದು ಫೇಸ್ ಕ್ರೀಮ್ ಹಾಕ್ತಿದ್ದಾರೆ ಅಂದರೆ ಅದನ್ನ ಅಪ್ಲೈ ಮಾಡ್ಬೋದು. ಅದಾದಮೇಲೆ ನಾನು ಲಿಪ್ ಬಾಮ್ನ ಹಾಕ್ತಾಯಿದ್ದೀನಿ ನನ್ನ ಲಿಪ್ಗೆ. ನನ್ನ ಲಿಪ್ ತುಂಬಾ ಈ ವಿಂಟರ್ ಟೈಮಲ್ಲಿ ತುಂಬಾ ಲಿಪ್ ನನಗೆ ಡ್ರೈ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಲಿಪ್ ಬಾಮ್ ಹಾಕ್ಬಿಡೋಣ, ಹೇಗೆ ಕಾಣಿಸ್ತಿದ್ದೀನೋ ಗೊತ್ತಿಲ್ಲ ಅಂತೇಳಿ ಫಸ್ಟ್ ಲಿಪ್ ಬಾಮ್ ಹಾಕಿದೆ. ಅದಾದಮೇಲೆ ಫೇಸಸ್ಗೆ ನಾನು ಫೌಂಡೇಶನ್ ಅದ್ರ ಜೊತೆ ಸ್ಟ್ರೋಕ್ ಕ್ರೀಮ್ನ ಮಿಕ್ಸ್ ಮಾಡೋಣ ಅಂತ ಹೇಳಿ ಸ್ಟ್ರೋಕ್ ಕ್ರೀಮ್ನ ತೊಗೊಂಡು ಅದ್ರ ಜೊತೆ ಮಿಕ್ಸ್ ಮಾಡಿ ಮೋಲ್ಡ್ ಮಾಡಿ ಫೇಸ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ. ಸೊ ಫೇಸಸ್ಗೆ ಅವರ ಒಂದು ಏನಂತಾರೆ ಕ್ರೀಮ್ ಆಫ್ ದ ಫೌಂಡೇಶನ್ ಆರ್ ದ ಸ್ಟ್ರೋಕ್ ಕ್ರೀಮ್ ಆರ್ ಹೈಲೈಟರ್, ಇಟ್ಸ್ ಲುಕ್ಸ್ ನೈಸ್ ಟು ಅವರ್ ಫೇಸ್. ಸೊ ಚೆನ್ನಾಗಿ ನಮ್ಮ ಫೇಸ್ಗೆ ಅಡ್ಜಸ್ಟ್ ಆಗುತ್ತೆ ಆ್ಯಂಡ್ ಗ್ಲೋ ಕೊಡುತ್ತೆ. ಸೊ ಅದೆರಡನ್ನು ಮಿಕ್ಸ್ ಮಾಡಿ ನಾನು ಫೌಂಡೇಶನ್ನ ನನ್ನ ಸ್ಕಿನ್ಗೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕೂರ್ತಾ ಇದೆ ಅಂತ. ನನ್ನ ಸ್ಕಿನ್ ವಿಂಟರ್ ಟೈಮಲ್ಲಿ ಜಾಸ್ತಿ ಡ್ರೈ ಆಗೋಲ್ಲ. ಸಮ್ಟೈಮ್ಸ್ ಲಿಪ್ ಮಾತ್ರ ಡ್ರೈ ಆಗುತ್ತೆ. ಸ್ಕಿನ್ಸ್ ಜಾಸ್ತಿ ಏನು ಡ್ರೈ ಆಗೋಲ್ಲ. ನಾನು ಜಾಸ್ತಿ ಮಾಯ್ಸ್ಟಲ್ಲೇ ಇರೋಕ್ಕೆ ಇಷ್ಟಪಡ್ತೀನಿ. ನೀಟಾಗಿ ಮೋಲ್ಡಾಗಿ ಫೇಸ್ ಮೇಲೆ ನೀಟಾಗಿ ಗ್ಲೋ ಕೊಡ್ತಾಯಿದೆ. ಸೊ ನೈಸ್ ಲುಕಿಂಗ್. ನಾನು ಸಿಂಪಲ್ಲಾಗಿ ಮೇಕಪ್ ಮಾಡ್ತೀನಿ, ಜಾಸ್ತಿ ಫೌಂಡೇಶನ್ ಹಾಕಲ್ಲ. ಕಡಿಮೆನೇ ಫೌಂಡೇಶನಲ್ಲಿ ಲೈಟಾಗಿ ಹಾಕ್ಕೊತೀನಿ. ತುಂಬ ಗ್ಲೋ ಆಗಿ ಕಾಣಬೇಕು ಅಂದರೆ ತುಂಬ ವೈಟಾಗಿ ಕಾಣಿಸೋಕ್ಕೂ ನಂಗೆ ಇಷ್ಟ ಇಲ್ಲ. ನಾರ್ಮಲಿ ಗ್ಲೋ ಲುಕ್ ಸಾಕು ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ಹೈಲೈಟರ್ನ ತೊಗೊಂಡು ಹೈಲೈಟ್ ಮಾಡ್ತಾಯಿದ್ದೀನಿ. ಸರಿಯಾಗಿ ಫೇಸ್ ಕಾಣಿಸ್ತಾಯಿಲ್ಲ ಅಂತ ಕ್ಯಾಮ್ರಾನ ಅಡ್ಜಸ್ಟ್ ಮಾಡ್ತಾಯಿದ್ದೆ. ಸೊ ನೋಡ್ಬೋದು ಇವಾಗ ನೀವು ಯಾವ ರೀತಿ ನನ್ನ ಫೌಂಡೇಶನ್ ಕೂತಿದೆ ಅಂತ. ದೆನ್ ಅದಾದಮೇಲೆ ನಾನು ಫೌಂಡೇಶನ್ ಪೌಡರ್ನ ನಾನು ಅಪ್ಲೈ ಮಾಡ್ತಿದ್ದೀನಿ ಲೈಟಾಗಿ ಫಾರ್ ದ ಚೀಕ್ಸ್ ಆ್ಯಂಡ್ ನೋಸ್ ಮೇಲೆ ಹೈಲೈಟರ್ ಆಗಿ ಅಪ್ಲೈ ಮಾಡಿದೆ. ಅದಾದಮೇಲೆ ಕಾಜಲ್ನ ಹಾಕ್ಕೊಳ್ತೀನಿ. ಕಾಜಲ್ ಇಲ್ಲ ಅಂದರೆ ನನಗೆ ಇಷ್ಟನೇ ಆಗೋಲ್ಲ ಆಚೆ ಹೋಗೋಕ್ಕೆ. ನನ್ನ ಫೇವ್ರೇಟ್ ಆಲ್ವೇಸ್ ಕಾಜಲ್. ನನ್ನ ಕಣ್ಣು ಸೌಂದರ್ಯವಾಗಿ ಸುಂದರವಾಗಿ ಕಾಣಬೇಕು ಅಂತ ನನಗೆ ಆಸೆ. ಸೊ ನನ್ನ ಐಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಕಣ್ಣಿಗೆ ಕಾಜಲ್ ಹಾಕಿ ದೆನ್ ಲಿಪ್ಸ್ಟಿಕ್ ಹಾಕೋಣ ಅಂತ ಅಂದ್ಕೊಂಡೆ. ಸೊ ಇದು ಬೇಬಿ ಪಿಂಕ್ ಇದ್ದಿದ್ದರಿಂದ ಫಸ್ಟ್ ಬೇಬಿ ಪಿಂಕ್ನ ಇನ್ಪುಟ್ ಕೊಟ್ಟು ಅದಾದಮೇಲೆ ಔಟ್ಸೈಡ್ಗೆ ಅಂದರೆ ಲಿಪ್ಪಲ್ಲಿ ಫಸ್ಟು ಬೇಬಿ ಪಿಂಕ್ನ ಹಾಕಿ ಅದ್ರ ಮೇಲೆ ಡಾರ್ಕ್ ಪಿಂಕ್ನ ಹಾಕಿದ್ರೆ ಒಂದು ಕಲರ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಅಡ್ಜಸ್ಟ್ ಆಗುತ್ತೆ, ಲುಕ್ ಅದೊಂಥರ ಡಿಫ್ರೆಂಟಾಗಿ ಬರುತ್ತೆ ಅಂತ ಹೇಳಿ ಟ್ರೈ ಮಾಡಿದೆ. ಇಟ್ಸ್ ನೈಸ್ ಲುಕಿಂಗ್. ಬಟ್ ನಾನು ಅದನ್ನು ಹಾಕಿದ್ಮೇಲೆ ನಂದು ಲೈಟಾಗಿ ಪಿಂಕ್ ಕಾಣಿಸ್ತಾ ಇದೆ. ಅದು ನಂಗೆ ಅಷ್ಟು ಓಕೆ ನೈಸ್ ಅಂತ ಅನ್ನಿಸ್ತು. ಅದ್ರ ಮೇಲೆ ಸ್ವಲ್ಪ ಡಾರ್ಕ್ ಪಿಂಕ್ ಹಾಕಿ ಕೋಟಿಂಗ್ ಕೊಟ್ಟೆ. ಸೊ ನಾವು ನಾರ್ಮಲ್ ಲಿಪ್ಸ್ಟಿಕ್ ಹಾಕ್ಕೊಳ್ಳೋದಕ್ಕಿಂತ ನಾವು ಎರಡು ಕಾಂಬಿನೇಷನ್ ಮಾಡ್ತೀವಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ಅಂತ ನನಗೂ ಅನಿಸುತ್ತೆ. ಸೊ ಇವಾಗ ನನ್ನ ಲಿಪ್ ಈ ರೀತಿ ಕಾಣಿಸ್ತಾ ಇದೆ. ಸೊ ನಂಗೆ ಇಷ್ಟ ಆಯಿತು. ಅದಾದಮೇಲೆ ಅದ್ರ ಮೇಲೆ ಗ್ಲಾಸಿ ಲಿಪ್ ಆಗಿ ಕಾಣಿಸ್ಲಿ ಅಂತ ಹೇಳಿ ನಾನು ಜೆಲ್ಲಿ ಲಿಪ್ ಬಾಮ್ನ ಹಾಕಿದ್ದೀನಿ. ಅದಾದಮೇಲೆ ಐಬ್ರೋಸ್ ಮಾಡಿಕೊಂಡೆ. ಸೊ ನಂದು ಐಬ್ರೋಸ್ ಥಿಕ್ ಇರೋದ್ರಿಂದ ಡಾರ್ಕ್ ಇರೋದ್ರಿಂದ ನನಗೇನು ಐಬ್ರೋಸ್
ಐಬ್ರೋ ಪೆನ್ಸಿಲಲ್ಲಿ ಶೇಡ್ ಕೊಡಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ. ಆ್ಯಂಡ್ ಅದಾದಮೇಲೆ ಹೇರ್ನ ಸ್ಟ್ರೈಟ್ ಮಾಡ್ಕೊಳ್ಳೋಣ ಬಿಕಾಸ್ ಮೈ ಹೇರ್ ಹ್ಯೂಜ್ ಕರ್ಲ್. ಸೊ ಕರ್ಲ್ ಒಂದೊಂದ್ಸಲಿ ಮಾಡ್ಕೊಳ್ತೀನಿ, ಒಂದೊಂದ್ಸಲಿ ಈ ರೀತಿ ಹೇರ್ ಸ್ಟೈಲು ಚೇಂಜ್ ಮಾಡೋಣ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ರೀತಿ ಒಂದು ಹೇರ್ ಸ್ಟೈಲ್ನ ಮಾಡಿದೆ. ಸೊ ಇದಕ್ಕೆ ಒಂದು ವೈಟು ಮುತ್ತಿಂದು ಸರ ಇತ್ತು, ಸೊ ಅದನ್ನು ಹಾಕೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಅದನ್ನ ಹಾಕ್ಕೊಂಡಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೆಕ್ಗೆ, ನನ್ನ ಕತ್ತಿಗೆ ನೋಡ್ಬೋದು ನೀವು. ಆ್ಯಂಡ್ ಇಯರಿಂಗ್ಸ್ ಸಹ ಬೇರೆದು ಹಾಕೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಇತ್ತು ನನಗೆ, ಬಟ್ ಅದೇನೋ ಅದಕ್ಕೆ ಸೂಟ್ ಆಗ್ತಿರಲಿಲ್ಲ. ಒಂದಷ್ಟು ಇಯರಿಂಗ್ಸ್ನ ಚೇಂಜ್ ಮಾಡಿದೆ ಅಂದರೆ ಐ ಚೇಂಜ್ 2-3 ಇಯರಿಂಗ್ಸ್. ಫಸ್ಟ್ ಇದನ್ನು ಹಾಕಿದ್ದೆ, ಈಗ ಹಾಕಿದ್ದೀನಲ್ಲ ಇಯರಿಂಗ್ಸ್ ಅದನ್ನ ಹಾಕಿದೆ. ಅದಾದಮೇಲೆ ಅದೇನೋ ಚೆನ್ನಾಗಿ ಕಾಣಿಸ್ತಲ್ಲ ಅನ್ನಿಸ್ತು. ಕೈಗೆ ಒಂದು ಸಿಂಪಲ್ ಆಗಿರೋ ಸಿಲ್ವರ್ ಕಲರ್ ಬ್ರಾಸ್ಲೆಟ್ ಟೈಪ್ ಹಾಕ್ಕೊಂಡೆ, ಬ್ಯಾಂಗಲ್ ಟೈಪ್ ಹಾಕ್ಕೊಂಡೆ. ಆ್ಯಂಡ್ ಇಯರಿಂಗ್ಸ್ ಅದು ಸೂಟ್ ಆಗಲಿಲ್ಲ ಅಂತ ಮತ್ತು ಇದು ಹಾಕಿದೆ. ಇದೂ ಎವ್ರಿ ಟೈಮ್ ಹಾಕ್ತೀನಿ, ಇದು ಏನು ಸೂಟ್ ಆಗ್ತಾಯಿಲ್ಲ ಅಂತ ಅಂದ್ಕೊಂಡು ಫೈನಲಿ ಇದನ್ನು ಹಾಕ್ಕೊಂಡೆ. ಇದು ಪಿಂಕ್ ವಿತ್ ಸಿಲ್ವರ್ ನೀಟಾಗಿ ಮ್ಯಾಚ್ ಆಯಿತು ನನಗೆ. ಸೊ ನನಗಂತೂ ನನ್ನ ಲುಕ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಒಂದು ಹೇರ್ ಸ್ಟೈಲು ಅಷ್ಟೇ. ಎಸ್, ಫೈನಲಿ 2 ಇಯರಿಂಗ್ಸ್ಗೂ ಫಸ್ಟ್ ಒಂದನ್ನು ಬಿಚ್ಬಿಟ್ಟು ಫಸ್ಟ್ ಒಂದು ಇಯರಿಂಗು ಟ್ರೈ ಮಾಡ್ತಿದ್ದೆ ಯಾವ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ದೆನ್ ಇನ್ನೊಂದು ಇಯರಿಂಗ್ಸ್ನ ಮತ್ತೆ ಹಾಕ್ಕೊಂಡೆ. ಅದಾದಮೇಲೆ ಇಯರಿಂಗ್ಸ್ ಹಾಕ್ಕೊಂಡು ಫುಲ್ಲಿ ಐ ಆಮ್ ರೆಡಿ. ನನಗಂತೂ ಇಯರಿಂಗ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಾದಮೇಲೆ ನನಗೆ ಮುತ್ತಿನ ಸರ ಏನೋ ನನ್ನ ನೆಕ್ಕಿಗೆ ತುಂಬ ಜಾಸ್ತಿ ಆಯಿತು ಅನ್ನಿಸ್ತು. ಅದಕ್ಕೆ ಅದೇನೋ ಮ್ಯಾಚ್ ಆಗ್ತಿಲ್ಲ, ಸಿಂಪಲ್ ನೆಕ್ ಡೇ ಇರಲಿ ಅಂತ ಹೇಳಿ ಆಮೇಲೆ ಮುತ್ತಿನ ಸರನ ಬಿಚ್ಚಿಬಿಟ್ಟು ಜಸ್ಟ್ ಇಯರಿಂಗ್ಸ್ ಆ್ಯಂಡ್ ಒಂದು ಸಿಲ್ವರ್ ಚೈನ್ ಆ್ಯಂಡ್ ಕೈಗೆ ಒಂದು ಸಿಲ್ವರ್ ಚೈನ್ ಇತ್ತು, ಅದ್ರ ಜೊತೆ ಇನ್ನೊಂದು ಬ್ಯಾಂಗಲ್, ಸಿಲ್ವರ್ ಕಲರ್ ಬ್ಯಾಂಗಲ್ ಹಾಕ್ಕೊಂಡು ರೆಡಿ ಆದೆ. ದಿಸ್ ಇಸ್ ಮೈ ಔಟ್ಫಿಟ್. ನಾನು ಈ ಡ್ರೆಸ್ ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಯಿತು. ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು. ಐ ಲವ್ ದಿಸ್ ಡ್ರೆಸ್. ನೀವು ಈ ಒಂದು ಡ್ರೆಸ್ ಲೈಕ್ ಆಗಿದ್ದರೆ, ಇಷ್ಟ ಆಗಿದ್ದರೆ ಎಜಿಯೋದಲ್ಲಿ ಸ್ಟಿಲ್ ಆಫರ್ ನಡೀತಾ ಇದೆ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. This is how I am looking. Thank you for watching. See you in the next vlog. Tata, bye.